ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ರವೀಂದ್ರನಾಥ್ ಹೊಸಮನಿ ಚಿತ್ತಾಪುರ ಪಟ್ಟಣಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಮನೆಗೆ ಆಹ್ವಾನಿಸಿದ ಚಿತ್ತಾಪುರ ಕಸಾಪ ನಿಕಟ ಪೂರ್ವಾಧ್ಯಕ್ಷ ಕಾಶಿನಾಥ್ ಗುತ್ತೇದಾರ್ ಅವರು ಸನ್ಮಾನಿಸಿ ಗೌರವಿಸಿದರು. ವಿಭಾಗದಲ್ಲಿ ನಾವು ಅಧ್ಯಯನ ಮಾಡಲಿಕ್ಕೆ ಸ್ನೇಹಿತರಾಗಿರ್ತಕ್ಕಂಥ ಡಾಕ್ಟರ್ ರವೀಂದ್ರನಾಥ್ ಹೊಸಮನಿ ಅವರು ಈಗ ಪ್ರಸ್ತುತ ಶಹಾಪುರ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಭಾಳ ಸಂತೋಷದ ಸಂಗತಿ. ಈ ಸಂದರ್ಭದಲ್ಲಿ ಚಿತ್ತಾಪುರ ಪಟ್ಟಣಕ್ಕೆ ಪ್ರಥಮ ಬಾರಿಗೆ ಆಗಮಿಸಿರ್ತಕ್ಕಂಥ ಅವರಿಗೆ ನಮ್ಮ ವತಿಯಿಂದ ಒಂದು ಆತ್ಮೀಯತೆಯ ಒಂದು ರೀತಿಯ ಒಂದು ಸನ್ಮಾನ ಮಾಡುವ ಮೂಲಕ ಮುಂದಿನ ದಿನಗಳಲ್ಲಿ ಶಹಾಪುರ ತಾಲೂಕಿನಲ್ಲಿ ಸಾಹಿತ್ಯದ ಕೃಷಿಯನ್ನು ಮಾಡುವುದರ ಮೂಲಕ ಸಾಹಿತ್ಯ ಸಮ್ಮೇಳನವನ್ನು ಮಾಡುವುದರ ಮೂಲಕ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಸೇವೆ ಸಲ್ಲಿಸಿದಂತಕ್ಕಂಥವನ್ನು ಈ ಸಂದರ್ಭದಲ್ಲಿ ಶುಭ. ನಾನು ನಮ್ಮ ಸಂಬಂಧಿಕರ ಕಾಲೇಜು ಹುಟ್ಟುಹಬ್ಬದ ನಿಮಿತ್ತವಾಗಿ ಆಗಮಿಸಿದ್ದೆ. 25 ವರ್ಷಗಳಿಂದ ಆತ್ಮೀಯ ಸ್ನೇಹಿತರು ನಾವು ಕಾಶಿನಾಥ್ ಗುತ್ತೇದಾರ್ ಈ ಸ್ನೇಹಿತರು ಕೂಡ ಮತ್ತು ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಹೇಳಿದ ನಾನು ಅದೇ ರೀತಿಯಲ್ಲಿ ಸಮ್ಮೇಳನಗಳು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇವತ್ತು ಪತ್ರಿಕೆನೇ ನನಗಿವತ್ತು ಅಧ್ಯಕ್ಷ ಸ್ಥಾನ ಬರಲಿಕ್ಕೆ ಹೆಚ್ಚು ಪ್ರಮುಖ ಪಾತ್ರ ವಹಿಸ್ತು ಅಂತಕ್ಕಂಥದ್ದು. ಯಾದಗಿರಿ ಜಿಲ್ಲೆಯಲ್ಲಿ ಶಹಾಪುರ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಗಾದಿಗೆ ಪೈಪೋಟಿ ಅಂತಕ್ಕಂಥದ್ದು ದೊಡ್ಡ ಸುದ್ದಿ ಮಾಡೋದ್ರ ಮುಖಾಂತರ ಒಂದು 8 ದಿನ ನಿರಂತರ ಪತ್ರಿಕೆಯಲ್ಲಿ ಬಂದ ಪ್ರಯುಕ್ತವಾಗಿ ಸೂಕ್ತ ವ್ಯಕ್ತಿಗೆ ಆಯ್ಕೆ ಮಾಡಿದರು ಅಂತಕ್ಕಂಥ ಅಭಿಪ್ರಾಯ ನನ್ನ ಭಾಗ. ಹಾಗಾಗಿ ತಾವು ಇವತ್ತು ನನಗೆ ಪ್ರಥಮ ಬಾರಿ ಆಗಮಿಸಿರಿ ಅಂತ ಹೇಳ್ಬಿಟ್ಟು ಆತ್ಮೀಯವಾಗಿ ಸನ್ಮಾನ ಮಾಡಿರ್ತಕ್ಕಂಥ ಗುತ್ತೇದಾರ್ ಮತ್ತು ಎಲ್ಲ ಸ್ನೇಹಿತ ಬಳಗಕ್ಕೆ ಮನದೊಂದು. ಮೇಲ್ಛಾವಣಿ ಕುಸಿದು ವೃದ್ಧೆ ಆರಿಷಾ ಬೇಗಂ ಮೃತಪಟ್ಟಿರುವುದರಿಂದ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಆತ್ಮಸ್ಥೈರ್ಯ ತುಂಬುವ ಕಾರ್ಯ ಮಾಡಲಾಗಿದೆ ಎಂದು ಪುರಸಭೆ ಅಧ್ಯಕ್ಷ ಮಲ್ಲಿಕಾರ್ಜುನ ಕಾಳಗಿ ಅವರು ತಿಳಿಸಿದ್ದಾರೆ. ಶುಕ್ರವಾರ ಸುರಿದ ಭಾರಿ ಮಳೆಯಿಂದಾಗಿ ಸ್ಟೇಷನ್ ಏರಿಯಾ ವಾರ್ಡ್ ನಂಬರ್ 1ರ ನಿವಾಸಿಯಾದ ಶ್ರೀಮತಿ ಅರಿಫಾ ಬೇಗಂ ಗಂಡ MD ಸರ್ದಾರ್ ಅಲಿ ಅವರು ಮನೆಯ ಮೇಲ್ಛಾವಣಿ ಕುಸಿದು ಮೃತಪಟ್ಟಿರುತ್ತಾರೆ. ಅವರ ಒಬ್ಬ ಮಗಳು ಮತ್ತು ಒಬ್ಬ ಮಗನಿಗೆ ಗಾಯಗಳಾಗಿವೆ. ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರತಿಮೆ ಚಿಕಿತ್ಸೆ ಪಡೆದು ಗುಣಮುಖರಾಗುತ್ತಿದ್ದಾರೆ. ನಾವು ಮತ್ತು ನಮ್ಮ ಪುರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಸ್ಥಳಕ್ಕೆ ಭೇಟಿ ಕೊಟ್ಟು ಮತ್ತು ಖುದ್ದು ಆಸ್ಪತ್ರೆಗೆ ಭೇಟಿ ನೀಡಿದೆವು. ಮನೆಯ ಇರುವ ಸ್ಟೇಷನ್ ಏರಿಯಾದ ಜಾಗಕ್ಕೆ ಭೇಟಿ ಕೊಟ್ಟು ಮೇಲ್ಛಾವಣಿ ಕುಸಿತವನ್ನು ಪೂರ ಸಂಪೂರ್ಣವಾಗಿ ನಾಶವಾಗಿದೆ. ಆದ ಕಾರಣ ಸದರಿ ಮೃತ ಸಂಬಂಧಿಕರು ಅವರ ಮಕ್ಕಳು ಚಿಕ್ಕವರಿದ್ದು ಅವರಿಗೆ ಜಿಲ್ಲಾ ಆಡಳಿತವು ಮತ್ತು ಸರ್ಕಾರವು ಅವರಿಗೆ ಮನೆ ನಿರ್ಮಿಸಿಕೊಡಬೇಕು ಮತ್ತು ಸರ್ಕಾರದಿಂದ ಸಿಗತಕ್ಕಂಥ ಸಹಾಯ ಮತ್ತು ಸಹಕಾರ ನೀಡಬೇಕು. ಈಗಾಗಲೇ ನಾವು ಶಾಸಕರನ್ನು ಗಮನಕ್ಕೆ ತರಲಾಗಿದ್ದು ಅವರು ಕೂಡ ಶೀಘ್ರದಲ್ಲೇ ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಸಹಾಯ ನೀಡುವ ಭರವಸೆಯನ್ನು ನೀಡಿದ್ದಾರೆ. ಬರುವ ದಿನಗಳಲ್ಲಿ ನಮ್ಮ ಪುರಸಭೆ ವತಿಯಿಂದ ಅವರಿಗೆ ಏನೆಲ್ಲ ಸಹಾಯ ದೊರಕಬೇಕು ಅದನ್ನೆಲ್ಲ ನಮ್ಮ ಪುರಸಭೆಯಿಂದ ನಾವು ನೀಡಲು ಬದ್ಧರಾಗಿದ್ದೇವೆ. ಜಿಲ್ಲಾಧ್ಯಕ್ಷರಿಗೆ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದು ಮಾಜಿ APMC ಅಧ್ಯಕ್ಷ ಸಿದ್ದುಗೌಡ ಅಫ್ಜಲ್ಪುರ್ ಅವರು ತಿಳಿಸಿದರು. ಪ್ರಿಯಾಂಕ್ ಖರ್ಗೆ ಅವರು ಜಾತಿ ವೈಷಮ್ಯ ಬೀಜ ಬಿತ್ತುತ್ತಿದ್ದಾರೆ ಅಂತ ಹೇಳಿಕೆ ನೀಡಿದರು. ಆದರೆ ಪ್ರಿಯಾಂಕ್ ಖರ್ಗೆ ಅವರು ಬಸವ ಅನುಯಾಯಿಯಾಗಿ ಬಸವ ತತ್ವದಲ್ಲಿ ನಂಬಿಕೆ ಇಟ್ಟು ಬಸವಣ್ಣನವರ ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡಿರ್ತಕ್ಕಂಥವರು ಪ್ರಿಯಾಂಕ್ ಖರ್ಗೆ ಅವರು. ಅದಕ್ಕೆ ಉದಾಹರಣೆ ಚಿತ್ತಾಪುರನಲ್ಲಿ ನಡೆದ ಅಹಿತಕರ ಘಟನೆಯಲ್ಲಿ ಸರ್ವ ಜನಾಂಗದವರು ಶಾಂತಿಯ ಯಾತ್ರೆಯನ್ನು ಮಾಡಿದ್ದೇ ಇದಕ್ಕೆ ಒಂದು ಉದಾಹರಣೆ. ಅದಕ್ಕೆ
ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಮಾತನಾಡತಕ್ಕಂಥ ನೈತಿಕತೆ ಬಿ ಜೆ ಪಿ ಅಧ್ಯಕ್ಷರಿಗೆ ಇಲ್ಲ. ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಯಾವುದೇ ವ್ಯಕ್ತಿ ಇರಲಿ ಅಥವಾ ಯಾವುದೇ ಸಮಾಜ ಇರಲಿ, ಅವರ ಮೇಲೆ ಅನ್ಯಾಯವಾದರೆ ಅದಕ್ಕೆ ಎದೆತಟ್ಟಿ ನಿಲ್ತಕ್ಕಂಥ ನಾಯಕರು ಯಾರಾದರೂ ಇದ್ದರೆ ಅದು ಪ್ರಿಯಾಂಕ್ ಖರ್ಗೆ ಅವರು ಮಾತ್ರ. ಅದಲ್ಲದೆ ಬಿ ಜೆ ಪಿ ಕಾರ್ಯಕರ್ತರು ಅಭಿವೃದ್ಧಿ ಪ್ರಶ್ನೆ ಕೇಳಿದ್ದರೆ ಪ್ರಿಯಾಂಕ್ ಖರ್ಗೆ ಅವರು ಕೋಪಿಸ್ತಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ನಿಮಗೆ ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡುವುದಿದ್ದರೆ ಅದಕ್ಕಾಗಿ ನಾವು ಸ್ವಾಗತ ಮಾಡುತ್ತೇವೆ, ನಿಮಗೆ ಒಂದು ವೇದಿಕೆ ವ್ಯವಸ್ಥೆ ಮಾಡುತ್ತೇವೆ. ಬಿ ಜೆ ಪಿಯ ಕಾರ್ಯಕರ್ತರು, ಬಿ ಜೆ ಪಿಯ ಜಿಲ್ಲಾಧ್ಯಕ್ಷರು, ಬಿ ಜೆ ಪಿಯ MLA MP ಗಳು ಎಲ್ಲರೂ ಭಾಗವಹಿಸಿ ಪ್ರಶ್ನಿಸಲಿ. ವೇದಿಕೆ ಮೇಲೆ ಅಭಿವೃದ್ಧಿ ಬಗ್ಗೆ ನಿಮಗೆ ಪ್ರಶ್ನೆಗೆ ಉತ್ತರ ಕೊಡುತ್ತೇವೆ. ಆಗಲಾದರೂ ನಿಮಗೆ ತಿಳಿಯಲಿ ಅಭಿವೃದ್ಧಿ ಎಂದರೆ ಏನು ಅಂತಕ್ಕಂಥದ್ದನ್ನು ತಮಗೆ ತಿಳಿಯಲಿ, ಆ ಒಂದು ಸಭೆಯ ಮುಖಾಂತರ ತಮಗೆ ತಿಳಿಯಲಿ. ಅದಲ್ಲದೆ ಸಂಸದರ ಭಯ ಕಾಂಗ್ರೆಸ್ನವರಿಗೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ದೀರಿ. ಕಾಂಗ್ರೆಸ್ನವರಿಗೆ ಸಂಸದರ ಭಯವಿಲ್ಲ, ಸಂಸದರಿಗೆ ಜನರ ಭಯ ಕಾಡುತ್ತಿದೆ. ಸಂಸದರಿಗೆ ಧೈರ್ಯವಿದ್ದರೆ ಒಂದು ವೇದಿಕೆ ವ್ಯವಸ್ಥೆ ಮಾಡಿ ಜನರನ್ನು ಸೇರಿಸಿ ಜಿಲ್ಲೆಗೆ ಜನರ ಕಲ್ಯಾಣಕ್ಕಾಗಿ ಯಾವ ಯಾವ ಯೋಜನೆಗಳನ್ನು ತಂದಿದ್ದಾರೆ, ಎಷ್ಟು ಅನುದಾನವನ್ನು ತಂದಿದ್ದಾರೆ, ಎಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ.